ಪಕ್ಕದ ಮನೆ ಸೀತಮ್ಮನವರು ಮಗನ ಮದುವೆ ಸಂದರ್ಭದಲ್ಲಿ ಮಗನಿಗೆ ಸೂಟು ಹೊಲಿಸಿಕೊಡಲೇಬೇಕೆಂದು ಹೆಣ್ಣಿನ ಕಡೆಯವರಿಗೆ ಜಬರದಸ್ತು ಮಾಡಿದ್ದರು. ಇದು ತುಕ್ಕೋಜಿಗೆ ಗೊತ್ತಾದುದು ಹೊಲಿಗೆ ಹಾಕಲು ತುಕ್ಕೋಜಿ ಬಳಿ ಹೆಣ್ಣಿನ ಕಡೆಯವರು ಬಂದಾಗ ಈ ವಿಷಯ ಮನೆಯಲ್ಲಿ ಸರೋಜಳೆದುರು ಪ್ರಸ್ತಾಪ ಮಾಡಿದಾಗ ಆಕೆ ಮತ್ತೆ ಗಂಡು ಹಡೆದುದಕ್ಕೆ ಅಷ್ಟಾದರೂ ಮರ್ಯಾದೆ ಬೇಡವೇ, ಆಸ್ತಿ ಬೇಡ, ದಕ್ಷಿಣೆ ಬೇಡ, ಕೊನೆಗೆ ಒಂದು ಒಳ್ಳೆ ಬಟ್ಟೆಯೂ ಬೇಡವೇ ಎಂದು ಮಾತಾಡಿದ್ದಳು. ಹಾಗಾದರೆ ನಿಮ್ಮಮ್ಮ ನಿನ್ನನ್ನು ಹೆತ್ತು ಪಟ್ಟ ಬವಣೆ ಎಲ್ಲ ನಿನಗೆ ಮರೆತೇ ಹೋಯಿತು ಎಂದು ತುಕ್ಕೋಜಿ ವ್ಯಸನದಿಂದ ಹೇಳಿದ್ದ. ಸರೋಜಳಿಗೆ ತುಕ್ಕೋಜಿ ತನಗಾಗಿ ಎಲ್ಲ ತ್ಯಾಗ ಮಾಡಿದ ಎಂದು ಯೋಚಿಸಲು ಇಷ್ಟವಿತ್ತೇ ಹೊರತು ತನ್ನನ್ನು ಮದುವೆಯಾಗುವುದರ ಮೂಲಕ ಅವನು ಪ್ರತಿಪಾದಿಸಿದ ಧ್ಯೇಯಕ್ಕಾಗಿ ತ್ಯಾಗ ಮಾಡಿದ ಎಂದು ಯೋಚಿಸಲು ಕೊಂಚವೂ ಇಷ್ಟವಿರಲಿಲ್ಲ. ಏಕೆಂದರೆ ತನಗಿಂತಲೂ ಆ ಧ್ಯೇಯ ತುಕ್ಕೋಜಿಗೆ ಪ್ರೀತಿಪಾತ್ರವಾದುದಾಗಿದ್ದಿತು. ತಾನು ಆ ಧ್ಯೇಯ ಸಾಧನೆಯ ಉಪಕರಣ ಮಾತ್ರ ಎಂದೆನ್ನಿಸಿ ಅವಳಿಗೆ ಬೇಸರ ಬರುತ್ತಿತ್ತು. ಈ ಎಲ್ಲ ಕಾರಣಗಳಿಂದಾಗಿ ತುಕ್ಕೋಜಿಗೆ ಸರೋಜ ತನ್ನನ್ನು ತಾನಲ್ಲದ ಯಾವುದೋ ವ್ಯಕ್ತಿತ್ವಕ್ಕಾಗಿ ಪ್ರೀತಿಸಿದ್ದಾಳೆಂದು ಗುಮಾನಿ ಆರಂಭವಾಯಿತು. ಒಂದೊಂದು ಸಾರಿ ತುಕ್ಕೋಜಿ ಒಬ್ಬನೇ ಸೂಟಿನ ಬಟ್ಟೆಯ ಮೇಲೆ ಗೀಟುಗಳನ್ನು ಹಾಕುತ್ತಾ ಕುಳಿತಿರುವಾಗ ಕಿಟ್ಟು ಹಠ ಮಾಡುತ್ತಾ ಗೊಳೋ ಎಂದು ಅಳುತ್ತಿದ್ದನು. ಸರೋಜ ಬೇಕೆಂದೇ ಅವನನ್ನು ಎತ್ತಿಕೊಂಡು ಸಾಂತ್ವನಗೊಳಿಸಲು ತಡ ಮಾಡುತ್ತಿದ್ದಳು. ತುಕ್ಕೋಜಿ ಕತ್ತೆತ್ತದೆ ಕೆಲಸದಲ್ಲಿ ಮಗ್ನನಾಗಿರುವುದನ್ನು ನೋಡಿ ಅವಳಿಗೆ ಇನ್ನೂ ಸಿಟ್ಟು ಬರುತ್ತಿತ್ತು. ಇನ್ನೂ ಆಳಲಿ ಎಂದು ಸುಮ್ಮನಾಗುತ್ತಿದ್ದಳು. ಕೊನೆಗೆ ತುಕ್ಕೋಜಿ ತಲೆ ಎತ್ತಿ, ಲೇ ಏಕೆ ಹೀಗೆ ಕೂಗಿಸುತ್ತಿದ್ದೀಯೆ ಎಂದು ಸಿಡುಕಿದಾಗ ಸರೋಜ ಸರಸರ ಬಂದು ಚಕಿತಳಾದವಳಂತೆ, ಇಲ್ಲೇ ಇದ್ದೀರಿ, ಅವನನ್ನು ಒಂದು ನಿಮಿಷ ಎತ್ತಿಕೊಂಡು ಸುಮ್ಮನಿರಿಸಲಾಗುವುದಿಲ್ಲವೇ ಎಂದು ರೇಗುತ್ತಿದ್ದಳು. ತನಗೂ ತುಕ್ಕೋಜಿಯಷ್ಟೇ ಜವಾಬ್ದಾರಿಗಳಿವೆ ಎಂದು ತೋರಿಸಲು ಕಿಟ್ಟು ತಂಟೆ ಮಾಡುವಾಗ ಸುಮ್ಮನಿದ್ದು ಅನಂತರ ತುಕ್ಕೋಜಿ ಕೇಳಿದರೆ ತಾನು ಮಾಡುತ್ತಿದ್ದ ಕೆಲಸಗಳ ವಿವರ ತಿಳಿಸುತ್ತಿದ್ದಳು. ನಿಧಾನವಾಗಿ ತುಕ್ಕೋಜಿಗೆ ಸರೋಜ ತನ್ನ ಮಗನನ್ನು ಉಪಯೋಗಿಸಿಕೊಂಡು ಮುಯಿ ತೀರಿಸುವುದೋ ಅಥವಾ ತನ್ನ ವ್ಯಕ್ತಿತ್ವವನ್ನು ಅವಳ ಆಸೆಗೆ ತಕ್ಕಂತೆ ಪಳಗಿಸುವುದೋ ಏನೋ ಮಾಡುತ್ತಿದ್ದಾಳೆ ಎಂದೆನ್ನಿಸಿತು. ಆದ್ದರಿಂದ ಅವನು ಒಂದು ಬಗೆಯ ಮೊಂಡುತನವನ್ನು ಬೆಳೆಸಿಕೊಂಡು ಏನೇ ಗಲಭೆಯಾಗಲಿ ಸಂಬಂಧವಿಲ್ಲದವನಂತೆ ಇರುವುದನ್ನು ಅಭ್ಯಸಿಸತೊಡಗಿದ. ಕಿಟ್ಟುವಿನ ತಂಟೆ ಯಾವಾಗಲಾದರೂ ವಿಪರೀತವಾಗಿ ಸರೋಜ ಗದರಿಸಿದಾಗ, ಈ ಥರ ಬೈಯುವುದಕ್ಕೆ ಹೊಡೆಯುವುದಕ್ಕೋ ನೀನು ಬಯಸಿ ಬಯಸಿ ಹಡೆದಿದ್ದು ಎಂದು ಮೂದಲಿಸುತ್ತಾ ಕಿಟ್ಟುವನ್ನು ಮುದ್ದಿಸುತ್ತಿದ್ದ. ತುಕ್ಕೋಜಿ ಎಲ್ಲಾದರೂ ಕಿಟ್ಟುವಿನ ಉಪಟಳ ತಡೆಯಲಾರದೆ ನಾಲ್ಕು ಬಿಗಿದಾಗ, ಏನು ಪಾಪ ಮಾಡಿ ಇಲ್ಲಿ ಹುಟ್ಟಿದೆಯೋ ಎಂದು ಉದ್ಗರಿಸುತ್ತಾ ಕಿಟ್ಟುವನ್ನು ಸರೋಜ ಮುದ್ದಿಸುತ್ತಿದ್ದಳು. ತುಕ್ಕೋಜಿಯ ಸ್ವಂತ ದುರಂತ ಈ ರೀತಿ ಸಾಗುತ್ತಿರಬೇಕಾದರೆ ಕಿಟ್ಟುವಿನೊಡನೆ ಊರು ಬೆಳೆಯುತ್ತಾ ಬಂತು. ಗುರುಗಲ್ಲಿಯಲ್ಲಿ ರೈಲ್ವೆ ನಿಲ್ದಾಣವೂ ಆಯಿತು. ಹೇಮಾವತಿ ನದಿಗೆ ಸೇತುವೆ ಕಟ್ಟುವ ಹಂತ ಆರಂಭವಾಗಿತ್ತು. ಅದಕ್ಕೆ ತಳಪಾಯ ಹಾಕಲು ಕಲ್ಲು ಸಿಮೆಂಟುಗಳ ಬೆಟ್ಟವೇ ನದಿಯ ದಡದಲ್ಲಿ ಶೇಖರವಾಗಿತ್ತು. ಈ ನಾಗರಿಕತೆಯ ವಿಕಾಸದ ವೇಗ ಕುಗ್ಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಅವರವರ ವಿಧಿಗೆ ತಕ್ಕಂತೆ ಕೃಷ್ಣ ಭಂಡಾರಿ, ಹೋಟೆಲು ತಿಮ್ಮಪ್ಪಯ್ಯ, ಟೈಲರು ತುಕ್ಕೋಜಿ, ಡಾಕ್ಟರು ನರೇಂದ್ರ ಎಲ್ಲರ ಮೇಲೂ ಬೀಳುತ್ತಿತ್ತು. ತುಕ್ಕೋಜಿ ಸರೋಜರ ವೈಮನಸ್ಯ, ಅಸ್ತ್ರ ಪ್ರತ್ಯಸ್ತ್ರಗಳ ವ್ಯೂಹ ಪ್ರತಿವ್ಯೂಹಗಳ ಸಮರದ ಹಂತಕ್ಕೆ ಬಂದಾಗ ತುಕ್ಕೋಜಿಯ ಕೆಲಸಗಾರಿಕೆ ಕುಸಿಯತೊಡಗಿತು. ಮೊದಮೊದಲು ತುಕ್ಕೋಜಿಗೆ ಕಾಲಕ್ಕೆ ಸರಿಯಾಗಿ ಬಟ್ಟೆಗಳನ್ನು ಕೊಡುವುದು ಕಷ್ಟವಾಗತೊಡಗಿತು. ಸುಳ್ಳು ಹೇಳದೆ ಗತ್ಯಂತರವೇ ಇಲ್ಲವೆನ್ನುವಂತಾಯಿತು. ಏನೇನೋ ಹೇಳಿ ಇಸ್ತ್ರಿ ಮಾಡಲು ಕಳಿಸಿದ್ದೇನೆ, ಕಾಜ ಹೊಲಿಯುವುದೊಂದೇ ಬಾಕಿ, ನಾಳೆ ಬನ್ನಿ ನಾಳಿದ್ದು ಬನ್ನಿ ಎಂದು ಹೇಳಿ ಕಳಿಸತೊಡಗಿದ. ಕೆಲವರು ಮದುವೆ ಉಡುಪುಗಳನ್ನು ಹೊಲಿಯ ಹಾಕಿದವರಂತೂ ಲಗ್ನ ಪತ್ರಿಕೆಗಳನ್ನೆಲ್ಲ ತೋರಿಸಿ ಬೇಗ ಕೊಡಿರೆಂದು ಅಂಗಾಲಾಚುತ್ತಿದ್ದರು. ಕೆಲವರು ಬಟ್ಟೆಗಳನ್ನಾದರೂ ಹಿಂದಕ್ಕೆ ಕೊಡಿರಿ ಎಂದು ಕೇಳುತ್ತಿದ್ದರು. ಆಗ ಇಲ್ಲ ಕತ್ತರಿಸಿಯಾಗಿದೆ ಎನ್ನುತ್ತಿದ್ದ ತುಕ್ಕೋಜಿ. ಆದರೆ ಇಂಥ ಸಂದರ್ಭಗಳಲ್ಲಿ ತನ್ನ ಅಧೋಗತಿಯನ್ನು ನೆನೆದಾಗಲೆಲ್ಲ ಅವನಿಗೆ ಸರೋಜಳ ಮೇಲೆ ಕೋಪ ಬರುತ್ತಿತ್ತು. ಆದರೆ ತುಕ್ಕೋಜಿಯ ಜೀವನದ ಸಿಕ್ಕುಗಳು ದಟ್ಟವಾದಂತೆ ಅವನ ಕೆಲಸಗಾರಿಕೆ ತಡವಾಗುವುದರ ಜೊತೆಗೆ ಇನ್ನೂ ಅನೇಕ ತರದ ಗಂಭೀರ ತೊಂದರೆಗಳಿಗೆ ಸಿಕ್ಕಿಹಾಕಿಕೊಳ್ಳತೊಡಗಿತು. ಗಿರಾಕಿಗಳ ಇಂಗಿತಕ್ಕೆ ತಕ್ಕಂತೆ ಉಡುಪುಗಳನ್ನು ತಯಾರಿಸಿಕೊಡುವುದರಲ್ಲಿ ನಿಷ್ಣಾತನೆಂದು ಹೆಸರುವಾಸಿಯಾಗಿದ್ದ ತುಕ್ಕೋಜಿಯ ಉಡುಪುಗಳ ಮೇಲೆ ಈಗ ಒಂದೊಂದೇ ದೂರುಗಳು ಆರಂಭವಾದವು. ತೋಳು ಉದ್ದವಾಯಿತು, ಭುಜದ ಅಳತೆ ತೆಗೆದುಕೊಂಡಷ್ಟೇ ಇಟ್ಟಿಲ್ಲ, ಇತ್ಯಾದಿ ಇತ್ಯಾದಿ. ಉಡುಪುಗಳನ್ನು ಬಿಚ್ಚಿ ಕತ್ತರಿಸಿ ಅಥವಾ ವಿಸ್ತರಿಸಿ ಅಳತೆ ಸರಿಮಾಡಿ ಕಳಿಸುತ್ತಿದ್ದ. ಕೊನೆಗೆ ದೂರುಗಳ ಸ್ವರೂಪ ಬೇರೆಯ ತರಕ್ಕೆ ತಿರುಗಿತು. ಯಾವ ರೀತಿಯ ಊನವೆಂದು ಪತ್ತೆ ಮಾಡುವುದು ಕಷ್ಟವಾಗತೊಡಗಿತು. ಕೆಲವು ಸಾರಿ ಎಲ್ಲೆಲ್ಲೋ ಅನವಶ್ಯಕವಾಗಿ ಏಳುವ ನೆರಿಗೆಗಳ ರೂಪದಲ್ಲಿ ಈ ನ್ಯೂನತೆಗಳು ಗೋಚರಿಸುತ್ತಿದ್ದವು. ಕತ್ತರಿಸುವಾಗ ಅದೆಲ್ಲಿ ವ್ಯತ್ಯಾಸವಾಗುತ್ತಿದ್ದಿತೋ ಅಥವಾ ಹೊಲಿಗೆ ಓಡಿಸುವಾಗ ಕೆಡುತ್ತಿದ್ದುದೋ ತುಕ್ಕೋಜಿಗೆ ಗೊತ್ತಾಗುತ್ತಿರಲಿಲ್ಲ. ತನ್ನ ಜೀವನದ ಆಧ್ಯಾತ್ಮಿಕ ಸಮಸ್ಯೆಗಳಂತೆಯೇ ಇವು ಸಹ ಅಮೂರ್ತವಾಗಿರುತ್ತಿದ್ದವು. ಈ ರೀತಿ ದೂರುಗಳನ್ನು ತರುವವರಿಗೆ ತುಕ್ಕೋಜಿ, ಎಲ್ಲಿ ಹಾಕಿಕೊಳ್ಳಿ ನೋಡೋಣ
ಎಂದು ಹೇಳಿ ಹಾಕಿಸಿ, ಸರಿಯಾಗಿಯೇ ಇದೆಯಲ್ಲ ಸ್ವಾಮಿ, ನೀವು ಹೇಳಿದುದು ಈ ನೆರಿಗೆ ತಾನೇ, ಬಟ್ಟೆ ಇನ್ನು ಹೊಸದು ನೋಡಿ, 2 ಒಗೆತಕ್ಕೆ ಎಲ್ಲ ಸರಿ ಬರುತ್ತೆ ಎಂದು ನೆರಿಗೆ ಬರುತ್ತಿದ್ದ ಭಾಗವನ್ನು ಜಗ್ಗಿಸಿ, ನೋಡಿಕೊಳ್ಳಿ ಇವಾಗ ಎಂದು ಹೇಳಿ, ಆಗಲೂ ನೆರಿಗೆ ಬಂದರೆ ಅದು ನೀವು ನೋಡಿಕೊಳ್ಳಲು ಬಗ್ಗುತ್ತೀರಲ್ಲ, ಆವಾಗ ಬರುವುದು ಅಷ್ಟೇ ಎಂದು ಹೇಳಿ ಸಂತೃಪ್ತರನ್ನಾಗಿಸಿ ಕಳಿಸುತ್ತಿದ್ದ. ಕೆಲವರು ತಮ್ಮ ಪ್ಯಾಂಟಿನ ಹೊಲಿಗೆ ತೊಡೆ ಸಂದಿಯಲ್ಲಿ ಜಗ್ಗಿ ನೆರಿಗೆ ಬರುತ್ತಿದೆ ಎಂದು ಬಂದರೆ, ಕೊಂಚ ನಿಮ್ಮ ನಡಿಗೆ ಶೈಲಿಯನ್ನು ಬದಲಾಯಿಸಿಕೊಳ್ಳಿರಿ, ಹೊಟ್ಟೆಯನ್ನು ಇನ್ನೂ ಕೊಂಚ ಡೀಲ ಬಿಟ್ಟು ಬೆನ್ನು ಇನ್ನೂ ಕೊಂಚ ಕೆಳಗೆ ಕಟ್ಟಿಕೊಳ್ಳಿರಿ ಎಂದು ಹೇಳಿ ಅವರ ಶರೀರ ರಚನೆ ನಡಿಗೆ ಕ್ರಮದ ಮೇಲೆ ತಪ್ಪು ಹೊರಿಸಿ ಕಳಿಸಿಬಿಡುತ್ತಿದ್ದ. ಒಬ್ಬಳು ಕಾಲೇಜು ಹುಡುಗಿಯಂತೂ ಕುಪ್ಪುಸ ವಾಪಸು ಮಾಡಿ ಏನು ತೊಂದರೆ ಎಂದು ಹೇಳಲಾರದೆ ಕಕ್ಕಾಬಿಕ್ಕಿಯಾಗಿ, ಹಳೆಯ ಬ್ಲೌಸನ್ನು ಕೊಂಚ ನೋಡಿ ಹೊಲಿದು ಕೊಡಿರಿ ಎಂದು ಹೇಳಿ ಹೋಗಿದ್ದಳು. ಏಕೆಂದರೆ ಆ ಬ್ಲೌಸನ್ನು ಹಾಕಿಕೊಂಡರೆ ಆಕೆಯ ಎದೆ ಗಂಡಸರ ಎದೆಗಿಂತ ಸಪಾಯವಾಗಿ ಕಂಡು ಕೆಲವು ಬೀದಿ ಕಾಮಣ್ಣಗಳು ಟೆನ್ನಿಸ್ ಕೋರ್ಟ್ ಎಂದು ಕೂಗಿದ್ದರು. ಮೊದಲಾದರೆ ತುಕ್ಕೋಜಿ ಬ್ಲೌಸನ್ನು ಹೊಲಿದು ಕೊಟ್ಟನೆಂದರೆ ಆ ಬ್ಲೌಸನ್ನು ಹಾಕಿಕೊಂಡ ಎಂಥ ಜೋಲು ಮೊಲೆಯವಳು 16ರ ಹರೆಯದವಳಂತೆ ಕಾಣುತ್ತಿದ್ದಳು. ಒಳಗೆ ಬ್ರಾವನ್ನು ಸಹ ಹಾಕುವ ಅಗತ್ಯವಿರುತ್ತಿರಲಿಲ್ಲ. ತುಕ್ಕೋಜಿ ಗಿರಾಕಿಗಳೆದುರು ತನ್ನ ಉಡುಪುಗಳು ಸರಿಯಾಗಿಯೇ ಇದೆ ಎಂದು ತಾರೀಫು ಮಾಡುತ್ತಿದ್ದನಾದರೂ ಅವನು ಅಷ್ಟೊಂದು ಮಂದಮತಿ ಏನೂ ಆಗಿರಲಿಲ್ಲ. ಅವುಗಳಲ್ಲಿ ಏನೋ ಊನವಿರುವುದು ಅವನಿಗೂ ಅರಿವಾಗುತ್ತಿದ್ದಿತು. ಆದರೆ ಏನೆಂದು ಸರಿಯಾಗಿ ಗೊತ್ತಾಗುತ್ತಿರಲಿಲ್ಲ. ಮೊದಲು ಗಿರಾಕಿಗಳನ್ನು ನೋಡಿದ ಕೂಡಲೇ ಅವರ ಅಭಿರುಚಿ, ಶರೀರ ಸೌಷ್ಠವ, ನಡಿಗೆಯ ಟಿವಿ ಎಲ್ಲವೂ ಸಾಕ್ಷಾತ್ಕಾರವಾದಂತೆ ತಿಳಿದು ಬಿಡುತ್ತಿತ್ತು. ಈಗೇಕೋ ಜನಗಳಲ್ಲೇ ನ್ಯೂನತೆಗಳು ತುಂಬಿರುವಂತೆಯೂ ತನ್ನ ಉಡುಪುಗಳಿಗೆ ಒಗ್ಗಿಸಿಕೊಳ್ಳಲು ಅವರು ಸಾಹಸ ಪಡುವಂತೆಯೂ ಕಾಣುತ್ತಿದ್ದಿತು. ಕಿಟ್ಟು ಅಂಬೆಗಾಲಿನಿಂದ ಹೆಜ್ಜೆ ಇಡತೊಡಗಿದನು. ನೆಲಮಟ್ಟದಲ್ಲಿದ್ದ ಅವನ ತುಂಟಾಟಿಕೆ ಈಗ ನೆಲದಿಂದ 3 ಅಡಿ ಮೇಲಕ್ಕೇರಿತು. ತುಕ್ಕೋಜಿ ಸರೋಜ ಇಬ್ಬರೂ ಅವನನ್ನು ತಮ್ಮ ಅನುಕೂಲಕ್ಕೂ ಪರಸ್ಪರ ಪ್ರತಿಕೂಲಕ್ಕೂ ಉಪಯೋಗಿಸಿಕೊಳ್ಳುವುದರಲ್ಲಷ್ಟೇ ಮಗ್ನರಾಗಿರುತ್ತಿದ್ದರು. ತುಕ್ಕೋಜಿಯ ಮನೆ ಹೆಚ್ಚು ಕಡಿಮೆ ಅಧ್ವಾನದ ಗೂಡಿನಂತಾಯಿತು. ಇದೇ ಅಧ್ವಾನ ನಿಧಾನವಾಗಿ ಗುರುಗಳ್ಳಿಯ ಸಣ್ಣ ಪೇಟೆಗೂ ವ್ಯಾಪಿಸತೊಡಗಿದ್ದು ಮಾತ್ರ ಅತ್ಯಂತ ವಿನೋದಪೂರ್ಣ ದುರಂತವಾಗಿತ್ತು. ಕುತ್ತಿಗೆಯ ಕಾಲರನ್ನು ಹೊಲಿಯುವುದರಲ್ಲಿ ಅದ್ವಿತೀಯ ನೈಪುಣ್ಯವನ್ನು ಪ್ರದರ್ಶಿಸುತ್ತಿದ್ದ ತುಕ್ಕೋಜಿಯ ಅಂಗಿ ಕಾಲರುಗಳು ಈಗ ಹಿಂದುಗಡೆ ಛತ್ರಿ ನೇತು ಹಾಕಿರುವಂತೆ ಜೋಲುತ್ತಿದ್ದವು. ಭುಜಗಳು ಇಳಿಬಿದ್ದಿರುತ್ತಿದ್ದವು. ಎಷ್ಟು ಸರಿಯಾದ ಅಳತೆ ಇಟ್ಟು ಹೊಲಿದರೂ ಬುಷ್ ಕೋಟುಗಳು ಲಾಂಗ್ ಕೋಟಿನಂತೆಯೂ ಪ್ಯಾಂಟುಗಳು ಪೈಜಾಮದಂತೆಯೂ ಕಾಣುತ್ತಿದ್ದವು. ತುಕ್ಕೋಜಿಯ ಚಿತ್ತ ಸ್ವಾಸ್ಥ್ಯ ಕೆಡಲು ಹೋಗಿ ಅವನು ಇಡೀ ಗುರುಗಳ್ಳಿಯ ಪೇಟೆಯ ಟಿವಿಯನ್ನೇ ಅಗೋಚರವಾಗಿ ಕೆಡಿಸತೊಡಗಿದ. ತುಕ್ಕೋಜಿಯ ಈ ಅಸಹನೀಯ ಉಡುಪುಗಳ ವೈಚಿತ್ರವೇನೆಂದರೆ ಅವುಗಳ ನ್ಯೂನತೆ ಏನೆಂದು ಕಂಡು ಹಿಡಿಯಲು ಯಾರಿಂದಲೂ ಸಾಧ್ಯವೇ ಆಗುತ್ತಿರಲಿಲ್ಲ. ಯಾವುದೇ ಒಂದು ಭಂಗಿಯಲ್ಲಿ ಆ ಉಡುಪುಗಳ ಯಾವುದೋ ಒಂದು ಭಾಗದ ಒಂದು ಸಣ್ಣ ಎಳೆ ದೇಹದ ಎಲ್ಲೋ ಒಂದು ಕಡೆ ಸಣ್ಣಗೆ ಬಿಗಿಯುವುದೋ ಕುಯ್ಯುವುದೋ ಮಾಡುತ್ತಿದ್ದಿತು. ಇದು ಸುಮ್ಮನೆ ಅದನ್ನು ಧರಿಸಿದ ಜೀವಿಯ ಆತ್ಮಗಮ್ಯವಾಗುತ್ತಿದ್ದಿತೇ ವಿನಃ ಏನು ತಿಪ್ಪರಲಾಗ ಹಾಕಿದರೂ ಕಂಡು ಹಿಡಿಯಲಾಗುತ್ತಿರಲಿಲ್ಲ. ಕೆಲವರು ಇಲ್ಲೊಂದು ಕೊಂಚ ಹಿಡಿದು ಹೊಲಿಯಿರಿ, ಇಲ್ಲೊಂದು ಕೊಂಚ ಹೆಚ್ಚಿಗೆ ಅಗಲ ಇಡಿ ಎಂದು ಸೂಚನೆ ಕೊಟ್ಟು ಉಡುಪುಗಳನ್ನು ಮತ್ತಷ್ಟು ಹಾಳು ಮಾಡಿಕೊಂಡು ತಮ್ಮನ್ನು ತಾವೇ ಹಳಿದುಕೊಳ್ಳುತ್ತಾ ಹೋಗಿದ್ದರು. ಅನುಭವಿಸಲಾರದ ಆದರೂ ಅರಿಯಲಾರದ ಈ ವಿಚಿತ್ರ ಹಿಂಸೆಗೊಳಗಾದ ಸಂಶಯಾತ್ಮರಿಗೆ ಅವರ ದೇಹ ರಚನೆ, ಅವರು ಓಡಾಡುವ ಕುಳಿತುಕೊಳ್ಳುವ ಟಿವಿ ಮುಂತಾದವುಗಳ ಬಗ್ಗೆಯೇ ಅನುಮಾನ ಹುಟ್ಟಿಸಿ ತುಕ್ಕೋಜಿ ಕಳಿಸಿಬಿಡುತ್ತಿದ್ದ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ.